ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲಾರು? ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್‌ನ ಸ್ಟಾರ್ಟ್ ಮಾಡಾತ್ತೀನಿ ನೋಡ್ರಿ. ಇವತ್ತಿನ ಲಾಗ್ ವಿಶೇಷನೇ ಐತಿ ಎಲ್ಲಾರ್ಗೀನು. ಆದ್ರೂನು ಹೇಳ್ತೀನಿ, ಎಲ್ಲಾರ್ಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನೋಡ್ರಿ. ನಿಮ್ ಕಡೆ ಎಲ್ಲಾ ಶಿವರಾತ್ರಿ ಹೆಂಗ್ ನಡ್ದೈತಿ ಅಂತ ಹೇಳ್ರಿ. ನಮ್ ಕಡೆ ಶಿವರಾತ್ರಿ ಈ ಟೈಮ್ ಬಂದು ಪೌನೆ 8 ಆಗೈತಿ. ಈಗ ಹೊಂಟಿವಿ. ಈಗ ಹೊಂಟಿದ್ದ ರೀಸನ್ ಒಂಚೂರ್ ಏನೈತಲ್ಲ, ದೇವಸ್ಥಾನ ಖಾಲಿ ಇರ್ಬೋದೇನೋ ಅಂತ. ಬೆಳಗ್ಗಿಂದ ಫುಲ್ ಗದ್ಲಿರುತ್ತೆ. ಯಾಕಂದ್ರೆ ನಮ್ಮ ಮನೆ ಹತ್ರ ಒಂದು ಸಣ್ಣ ದೇವಸ್ಥಾನ ಐತ್ರಿ ಈಶ್ವರಂದು. ಅಲ್ಲಿ ಪೂಜಾ ಮಾಡೋದು ನಮ್ಮ ಅಕ್ಕನ ಮನೆಯವ್ರ ಮಾಡ್ತಾರ. ಅಂದ್ರೆ ನಮ್ಮಕ್ಕ, ನಮ್ಮ ಮಾಮ, ಅವ್ರು ಎಲ್ಲಾರು ಫುಲ್ ಫ್ಯಾಮಿಲಿ ಇವತ್ತು ಅಲ್ಲೇ ಇರುತ್ತ. ಅದ್ರ ಜೊತೆ ನನ್ ಮಕ್ಕಳು ಇಬ್ರು ಇವತ್ ಫುಲ್ ಡೇ ಅಲ್ಲೇ ಅದಾರ. ಸ್ವಲ್ಪ ಏನೋ 5 ನಿಮಿಷ ಮನಿಗ್ ಬರ್ತಾರ, ವಾಪಸ್ ಮತ್ತ್ ಅಲ್ಲೇ ಹೋಗ್ತಾರ. ಯಾರು ಇಲ್ಲ. ಸೊ ಒಬ್ಬೇಕೆ ಆಗಿದ್ದೆ ದೇವ್ರಿಗೆ ಹೋಗಾಕ. ಒಬ್ಬೇಕಾದ್ರೆ ದೇವ್ರಿಗೆ ಹೋಗ್ಬಾರ್ದಂತಿಲ್ಲ. ಬಟ್ ನಮ್ಮ ಮನೆಯವರು ಬರ್ಲಿ ಅಂತ ವೇಟ್ ಮಾಡಾತಿದ್ದೆ. ಅದು ಅಲ್ದ ನಮ್ಮ ಮನೆಯವರು ಕೆಲ್ಸಕ್ ಹೋಗಿದ್ರು ನೋಡ್ರಿ. ಅವ್ರದ್ದೇನೋ ಇವತ್ತು ಎಮರ್ಜೆನ್ಸಿ ಇತ್ತಂತ ಕೆಲಸ. ಹೋಗ್ ಬಂದ್ಬಿಡ್ತೀನಿ ಬಿಡ ಅಂತ. ಆಯ್ತ್ ಬಿಡ ಅಂತ ಹೇಳಿ, ಏನೋ ಕಾಯಕವೇ ಕೈಲಾಸ ಅಂತ ಹೇಳಿ ಅದ ಹೋಗ್ ಬಂದ್ಮೇಲೆ ಹೋದ್ರಾತಂತೆ ಕುಂತಿದ್ದೆ. ಹಂಗಾಗಿ ಜಸ್ಟ್ ಒಬ್ರವ್ರ ಬರ್ಲಿ ಅಂತ ಹೇಳಿ, ವರ್ಷಕ್ಕೊಂದ್ಸಲ ಬರೋ ಶಿವರಾತ್ರಿ, ಹಂಗಾಗಿ ಎಲ್ಲಾರು ಕೂಡ ದರ್ಶನ ಮಾಡೋಣ ಅಂತ ಹೇಳಿ ನಿಂತಿದ್ವಿ. ನಮ್ಮ ಮನೆಯವ್ರು ಬಂದ್ರು. ಅವ್ರು ಬರೋದು ಲೇಟ್ ಆಗಿ ಬಂದ್ರು. ಬಂದ್ ಒಂಚೂರು ಚಾ ಕುಡ್ದು ಮನೆಯಂದೆಲ್ಲ ಪೂಜಾ ಮಾಡಿ ಹೋಗಟ್ಟಿಗೆ ಸ್ವಲ್ಪ ಲೇಟ್ ಆಗಿತ್ ನೋಡ್ರಿ. ಹಂಗಾಗಿ ಜಸ್ಟ್ ಈಗೆಲ್ಲಾ ರೆಡಿ ಮಾಡಿ ಹೊಂಟಿವಿ. ಆದ್ರೂ ಇನ್ನ ಗುಡಿ ಏನೈತಿಲ್ಲ, ಸ್ವಲ್ಪ ಗದ್ಲಾನ ಐತಂತ. ಜಸ್ಟ್ ಈಗ ನನ್ ಮಕ್ಳು ಅಲ್ಲಿ ಏನ್ ಮಾಡಾತಾರ ಗೊತ್ತಿಲ್ಲ ನನಗೂ. ಹೋಗಿ ನೋಡ್ಬೇಕ್ರಿ ಇವತ್ತ. ಫುಲ್ ಡೇ ಎಲ್ಲಾ ಹಂಗೆ ಇರುತ್ತ. ಎಲ್ಲಾರ್ಗಿ ಶಿವ ಅಂದ್ರೆ ಇಷ್ಟಾನೇ ಇರುತ್ತೆ. ಯಾಕಂದ್ರ ಸೃಷ್ಟಿಕರ್ತ, ಮೂಲ ಸೃಷ್ಟಿಕರ್ತ ಶಿವ. ಅವನ್ ಇಷ್ಟ ಪಡದೇವ್ರು ಯಾರು ಇರಂಗಿಲ್ಲ ನೋಡ್ರಿ. ಆದ್ರೂನು ಯಾರ್ಯಾರ್ದು ದೇವಸ್ಥಾನ ಅಂದ್ರೆ ಯಾರ್ಯಾರ್ದು ಶಿವರಾತ್ರಿ ಹೆಂಗಾಯ್ತಂತ ಹೇಳ್ರಿ. ಜಸ್ಟ್ ಇವಾಗ ಬರ್ರಿ ಹೋಗೋಣ. ಹೇಳಿದ್ನೆಲ್ಲ ಅವಾಗಲೇ ಸಣ್ಣದ್ ಗುಡಿ ಐತಿ. ಆಕ್ಚುಲಿ ಬಂದು ಗೋವಾದೊಳಗ ದೊಡ್ಡ ದೊಡ್ಡ ದೇವಸ್ಥಾನ ಅದ. ಬಟ್ ಹೋಗಾಕ ಅಷ್ಟು ಇದಿಲ್ಲ. ಎಲ್ಲಾ ರೀತಿಯ ಅನುಕೂಲ ನೋಡ್ಕೊಂಡ್ ಹೋಗ್ಬೇಕ್ ನೋಡ್ರಿ. ಯಾವತ್ತು ದೇವ್ರು ಇದನ್ನ ಅದನ್ನ ಅಂತ ಹೇಳಿಲ್ಲ. ಮನಸೊಳಗ ಆರಾಮಾಗಿ ಪೂಜಾ ಮಾಡಿದ್ರೆ ದೇವ್ರ ಅದನ್ನು ಒಪ್ಕೊಂತಾನ. ನಮ್ ಸಮಾಧಾನಕ್ಕೆ ಏನೋ ಒಂದ್ ಸ್ವಲ್ಪ ದೇವಸ್ಥಾನಕ್ ಹೋಗ್ ಬಂದ್ರ ಒಂಚೂರ್ ಖುಷಿ ಜಾಸ್ತಿನೇ ಸಿಗುತ್ತ ಅಂತೇಳಿ. ಹಂಗಾಗಿ ಜಸ್ಟ್ ಸ್ವಲ್ಪ ಲೇಟ್ ಆಗಿ ಹೋಗೋಣ. ಉದ್ದೇಶ ಒಂದರಿ, ಒಂಚೂರ್ ಏನಾದ್ರು ದೇವ್ರನ್ ತೋರ್ಸಾಕ, ನಿಮಗ್ ಏನಾದ್ರು ದೇವ್ರ ತೋರ್ಸಾಕ್ ಸಿಗುತ್ತಾ, ನಮ್ ಜೊತೆನ ನೀವು ಆಶೀರ್ವಾದ ಮಾಡ್ಲಿ ಅಂತೇಳಿ ಭಗವಂತನಿಗಂತ ಒಂಚೂರ್ ಪ್ರೇಯರ್ ಮಾಡ್ಕೊಳಕ್ ಆಗತ್ತಂತ ಲೇಟ್ ಆಗಿ ಹೊಂಟಿವಿ. ಬರ್ರಿ ಇವಾಗ ಹೋಗೋಣ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಗದ್ಲ ಐತೆ ಏನೈತೆ ಗೊತ್ತಿಲ್ಲ, ನೋಡೋಣ. ಚಲೋ ಲೆಟ್ಸ್ ಗೋ. ನೋಡ್ರಿ ಇಲ್ಲಿ ಟೈಮು 8ಕ್ಕೆ 10 ನಿಮಿಷ ಕಮ್ಮಿ ಐತಿ. ದೇವ್ರ ನೈವೇದ್ಯ ಅಂತ ಇವತ್ತು ನಮ್ದು ಏನಿಲ್ರಿ. ಜಸ್ಟ್ ಬಾಳೆಹಣ್ಣ, ಅನ್ನ, ಹೂವು ಮತ್ತು ಕಾಯಿ, ತೆಂಗಿನಕಾಯಿ, ಹೂವು ಅಲ್ಲೇ ಸಿಗ್ತಾವ ದೇವ್ರ ಹತ್ರ. ಆ ಗುಡಿ ಹತ್ರ ಇರ್ತಾರ ನೋಡ್ರಿ ಅಲ್ಲೇ. ಜಸ್ಟ್ ಇದಿಷ್ಟ ತಗೊಂಡಿವಿ. ಈಗ ಬರ್ರಿ ಹೋಗೋಣ ದೇವ್ರಿಗೆ. ಫೈನಲಿ ಬಂದಿ ನೋಡ್ರಿ ದೇವಸ್ಥಾನಕ್ಕ. ಈ ದೇವಸ್ಥಾನ ಬಂದು ಒಂದ್ 2 ನಿಮಿಷ ಅನ್ಬೋದ್. ನಮ್ಮ ಮನಿ ಹತ್ರನ ಐತಿ. ಆದ್ರ ನಿಮ್ಗ ಅವಾಗ್ಲೇ ಹೇಳಿದ್ನಲ್ಲ, ಸ್ವಲ್ಪ ಲೇಟ್ ಆಗಿ ಹೋದ್ರ ಖಾಲಿ ಇರತ್ತಂತ ಬಂದೆ. ಇಲ್ಲೇ ನಿಮ್ಗ್ ಕಾಣ್ಸಾಕತೈತಿ ನೋಡ್ರಿ. ಇಷ್ಟ ಐತಿ. ಬಟ್ ಗದ್ಲೇನಿಲ್ಲ. ಒಂದೊಂದ್ ಸರಿ ಫುಲ್ ಎಷ್ಟ್ ಗದ್ಲ ಅಂದ್ರ ಅದು 1 ನಿಮಿಷ ಏನೋ ದರ್ಶನ ಮಾಡಕ್ ಆಗಂಗಿಲ್ಲ, ಅಷ್ಟ್ ಗದ್ಲ ಇರುತ್ತ. ನಮ್ಮ ಅಕ್ಕ ನೋಡ್ರಿ ಇಲ್ಲೇ. ನಮ್ಮ ಅಕ್ಕ ಕ್ಯಾಮ್ರಾ ಅಂದ್ರ ಆಗ್ ಬರಂಗಿಲ್ಲ. ಹಂಗಾಗಿ ಎಷ್ಟ್ ನಾಚ್ತಾಳ. ನಂಗೊಂದೊಂದ್ಸಲ ಅನ್ಸತ್ತ, ನಮ್ಮ ಅಕ್ಕ ಪಾಪ ನಮ್ಮ ಮಾಮ ಏನ್ ನೋಡಾಕ್ ಬಂದಾಗ ಇಷ್ಟ್ ನಾಚ್ಕೊಂಡಾಳ ಇಲ್ಲ, ಅಷ್ಟ್ ನಾಚ್ತಾಳ ಕ್ಯಾಮ್ರಾ ನೋಡಿದ್ರ. ಇಲ್ಲೇ ನನ್ ಮಕ್ಳು ಕುಂತಾರ ನೋಡ್ರಿ 3 ಮಂದಿ. ಪುಟ್ಟು, ಪಜ್ಜು, ವಿಜ್ಜು. ಈ ಡಾರ್ಕ್ ಗ್ರೀನ್ ಕಲರ್ ಐತ್ಲ ಇವ ಪುಟ್ಟು. ಲೈಟ್ ಗ್ರೀನ್ ಕಲರ್ ಅಂಗಿ ಹಾಕೊಂಡ ಪಜ್ಜು. ವಿಜ್ಜು ನೋಡಿದ್ರಲ್ಲ ನೀವು, ರೀಸೆಂಟ್ ಆಗಿ ಏನೇನ್ ಶಾರ್ಟ್ ಹಾಕಿ ನಮ್ಮ ಅಕ್ಕನ ಮಗನ್ ಮದ್ವೆ ಆಗಿದ್ದು ಇವಂದೇ ನೋಡ್ರಿ. ಪಿಂಕ್ ಟಿ ಶರ್ಟ್ ಹಾಕೊಂಡಲ್ಲ ಇವಂದೇ. ಜಸ್ಟ್ ಅವ ಏನೈತ್ಲ ಪಟ್ಟಿ ಬರ್ಯಾಕ್ ಕುತ್ಕೊಂಡಾನ. ನಿಮ್ಗ ಹೇಳಿದ್ನಲ್ಲ, ಬೆಳಗ್ಗೆ ಹೋದವ್ರ ಇವತ್ತ ನನ್ ಕೈ ಸಿಗಂಗಿಲ್ಲ ಅವ್ರ ಅಂತ ಹೇಳಿ. ಅಲ್ಲೇ ಇರ್ಲಿ ಬಿಡ ಅಂತ ಬಿಟ್ಟಿದ್ದೆ. ಯಾಕಂದ್ರ ದೇವ್ರದ್ ಒಂದಿನಕ್ಕೆ, ವರ್ಷಕ್ ಒಂದಿನ ದೇವ್ರ ಸೇವಾ ಮಾಡ್ತಿರ್ತಾರ. ಹಂಗಾಗಿ ಅವ್ರ ಮನ್ಯಾಗ ಕರ್ಕೊಂಡವ್ರ ಏನ್ ಮಾಡ್ಲಿ ಅಂತ. ಅದು ಅಲ್ಲದೆ ಈ ಸಲ ಶಿವರಾತ್ರಿ ಸಂಡೆ ಬಂದಿರೋದ್ಲಿಂತ್ರ ಒಂಥರ ಖುಷಿ ಆಯ್ತ್ ನೋಡ್ರಿ. ಇಲ್ಲ ಅಂದ್ರ ನೀ ಸುಟಿ ತಗೋ, ನಾ ಸುಟಿ ತಗೋಲೆ ಬೇಡ ಅಂತೇಳಿ ಒದ್ದಾಡ್ತಿರ್ತಿವಿ ರಜಾ ಕೇಳಾಕ. ಜಸ್ಟ್ ಏನೈತಿಲ್ಲ ನೋಡ್ರಿ, ಸ್ವಲ್ಪ ಹೊತ್ ನಿಂತೀವಿ ಅಕ್ಕನ್ ಕಡೆ ಮಾತಾಡ್ಕೊಂತ, ಎಲ್ಲಾ ಹುಡುಗರ್ ಕೂಡ ಮಾತಾಡ್ಸಿ. ಈಗ ಮನೆಯವ್ರ ಏನೈತಿ ನೋಡ್ರಿ ಪೂಜಾ ಮಾಡ್ಸಾಕ್ ಬಂದಿ. ಬಟ್ ಗದ್ಲ ಕಮ್ಮಿ ಆತ್ ಈಗ ನೋಡ್ರಿ. ಇಲ್ಲಿ ಕಾಣ್ಸಾಕತೈತಿ ನಿಮಗ. ಪೂರ್ತಿ ಅಂತ್ರ ಅದು ಇವತ್ ಶಿವರಾತ್ರಿ ದಿನ ಖಾಲಿ ಆಗಕ್ ಸಾಧ್ಯನೇ ಇಲ್ಲ. ನಿಮಗ ತೋರಿಸ್ತೀನಿ ಆ ದೇವ್ರನ್ನ. ಯಾಕಂದ್ರ ದೇವ್ರ ಆಕ್ಚುಲಿ ಈಶ್ವರ ಮೂರ್ತಿ ಏನ್ ಬಂದು ಸಣ್ಣದೈತ್ರಿ. ಆದ್ರ ಎಲ್ಲಾ ಫುಲ್ ಇವತ್ತಿನ ದಿನ ಹೂವಿನ ಇದ್ರೊಳಗ್ ಮುಚ್ಕೊಂಡ್ ಬಿಟ್ಟಿರ್ತಾನ ದೇವ್ರು. ಜಸ್ಟ್ ಆಮೇಲೆ ಏನೈತಿಲ್ಲ ತೋರಿಸ್ತೀನಿ ನಿಮ್ಗ. ಇಲ್ಲೇ ಸಣ್ಣದಾಗ್ ಕಾಣ್ಸತ್ತಲ್ಲ. ಸಿಟಿ ಒಳಗ ದೇವಸ್ಥಾನ ಇರಂಗಿಲ್ಲ ಅನ್ನಲ್ಲ, ಬಟ್ ಬಾಳ ದೂರದಿರ್ತಾವ. ಅಷ್ಟ್ ದೂರ ಹೋಗಾಕ್ ಆಗಂಗಿಲ್ಲ ಅಂತೇಳಿ ಜಸ್ಟ್ ಮನಿ ಹತ್ರ ಬಂದೀನಿ ನೋಡ್ರಿ. ದೂರ ಆದ್ರೇನು, ಸನೆ ಆದ್ರೇನು, ದೊಡ್ಡದಾದ್ರೇನು, ಸಣ್ಣದಾದ್ರೇನು ಈಶ್ವರನ ನಮ್ಮ ಭಕ್ತಿ ಒಂದ್ ದೊಡ್ಡದಾಗಿದ್ರ ಸಾಕಂತ ನಮ್ದಳನ. ಹಂಗಾಗಿ ಇಲ್ಲೇ ಜಸ್ಟ್ ಏನ್ ನಿಮ್ಗ್ ಕಾಣ್ಸಾತೈತಿ ನೋಡ್ರಿ, ಸಣ್ಣದ್ ಗುಡಿ ಐತಿ. ಮತ್ತ ಶಿವರಾತ್ರಿ ಎಲ್ಲಾ ನಿಮ್ದು ಹೆಂಗಾಯ್ತ್ ಹೇಳ್ರಿ. ನಾನ ನಿನ್ನೆ ಲೈವ್ ಬಂದಾಗ ಎಷ್ಟೊಂದ್ ಜನ ಲೈವ್ ಬಂದಿದ್ರಿ. ಯಾರ್ಯಾರು ಬಂದಿರಿ ಅಂತೇಳಿ ನಂಗೆ ಅಷ್ಟ್ ಪೂರ್ತಿ ಓದಾಕ್ ಆಗಿಲ್ಲ. ಒಂದ್ 4 ಜನದ ಹೆಸರು ಬಂದಿತ್ತು. ನೆಕ್ಸ್ಟ್ ಟೈಮ್ ಪೂರ್ತಿಯಾಗಿ ಹೆಸರನ್ನ ಓದಿ ಹೇಳ್ತೀನಿ. ಯಾಕಂದ್ರ
ನಾ ಮೊಬೈಲ್ ಸ್ವಲ್ಪ ಹಿಂಗ್ ಅಡ್ಡಾಡ ಹಾಕಿದ್ದೆ ನೋಡ್ರಿ ಹಂಗಾಗಿ ಕನ್ಫ್ಯೂಸ್ ಆಗಕತ್ತಿತ್ ನನಗ ಅದ್ ಹೆಸರು ಓದಾಕ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಇಲ್ಲೇನ್ ತೆಂಗಿನಕಾಯಿ ಒಡ್ಸಾಕತ್ತೀನಿ ನೋಡ್ರಿ. ನಾನ್ ಇನ್ನೊಂದ್ ಶಾರ್ಟ್ಸ್ ಹಾಕಿದ್ದೆ. ಏನಂದ್ರೆ ಯಾರಿಗಿ ಬೇಡವಾದ ಹೂವು ಬಿಳಿ ಎಕ್ಕದ ಹೂವು ಅದು ಶಿವನಿಗ್ ಇಷ್ಟ. ಮತ್ತೆ ಯಾವ್ದಕ್ಕೂ ಬೇಡವಾದ ಮರ ಅಂದ್ರ ಬಿಲ್ವ ಪತ್ರೆ ಅದು ಸಹ ಶಿವನಿಗ್ ಇಷ್ಟ. ಯಾರು ಹೋಗಾಕ್ ಇಷ್ಟ ಪಡದ ಜಾಗ ಅಂದ್ರ ಸ್ಮಶಾನ ಅದು ಸಹ ಶಿವನಿಗ್ ಇಷ್ಟ. ಯಾರಿಗೂ ಇಷ್ಟ ಇಲ್ಲ ಅಂತೇಳಿ ಯಾರಿಗೂ ಇಷ್ಟ ಇರ್ಲಾರ್ದ ಭಿಕ್ಷಾಟನೆ ಅದು ಸಹ ಶಿವನಿಗ್ ಇಷ್ಟ. ಜೀವನದೊಳಗ ಯಾರಿಗೂ ಬೇಡ ಆಗಿದ್ವಿ ಅಂತ ಬ್ಯಾಸರ ಮಾಡ್ಕೋಬೇಡ್ರಿ. ಯಾರಿಗಿ ಯಾವಾಗ್ ಬ್ಯಾಡ್ ಆಕ್ಕಿರ್ತೀವಲ್ಲ ಅವಾಗ ಶಿವನಿಗ್ ಇಷ್ಟ ಆಗಿರುತ್ತ. ಯಾರಿಗ್ ಬೇಕೋ ಬೇಡ ಗೊತ್ತಿಲ್ಲ ಶಿವನ್ ಮೇಲೆ ನಂಬಿಕೆ ಇಡ್ರಿ. ದೇವ್ರ ಯಾವತ್ತೂ ನಮ್ಮನ್ನ ಕೈ ಬಿಡಂಗಿಲ್ಲ. ಇಲ್ಲಿ ಈಗ ನಿಮ್ ಗುಡಿ ಕಡೆ ಏನ್ ಕಾಣಾಕತ್ತಾರ ನೋಡ್ರಿ ಅಲ್ಲಿ ಕುಂತಾನಲ್ಲ ಪರ್ಸು. ಮತ್ತ ಪೂಜೆ ಏನ್ ಮಾಡಾತಾರ ನೋಡ್ರಿ ನಮ್ಮ ಅಕ್ಕನ ಗಂಡ ಅಂದ್ರೆ ನಮ್ಮ ಅಮ್ಮ ಅವರೇ ಪೂಜೆ ಮಾಡ್ತಾರಿ. ಇಲ್ಲಂದ್ರ ಈ ಗುಡಿ ಪೂಜೆದೆಲ್ಲಾ ಏನಿರುತ್ತ ಅದ್ರದ್ದು ಜವಾಬ್ದಾರಿ ಎಲ್ಲ ಅವ್ರದೇ ಇರುತ್ತ. ಈಶ್ವರ ದೇವ್ರಲ್ಲಿ ಕಾಣ್ಸಾಕತ್ತಾರ ನಿಮಗ ಕಾಣಸ್ತಾರ ಅನ್ಕೊಂಡಿನಿ ನೋಡ್ರಿ. ನಾನ್ ಅವಾಗ್ಲೇ ಹೇಳಿದ್ನಲ್ಲ ಮೂರ್ತಿ ಸಣ್ಣದ್ ಇರುತ್ತಲ್ಲ ಹಂಗಾಗಿ ಫುಲ್ ಎಲ್ಲಾರು ತಂದಿರೋ ಹೂವ ಹಾಕಿ ಕಾಣ್ಸಂಗಿಲ್ಲ. ಬಟ್ ಹಿಂಗೂ ನೋಡಾಕ್ ಒಂಥರ ಖುಷಿ ಆಗತ್ ನೋಡ್ರಿ. ಯಾಕಂದ್ರ ದೇವ್ರು ಇವತ್ತೊಂದ್ ದಿನ ಪೂರ್ತಿ ಹೂವಿನ ಅಲಂಕಾರದಾಗ ಮುಚ್ಕೊಂಡ್ ಅಂತ ಹೇಳ್ಬೋದು. ಹಂಗಾಗಿ ನೋಡಾಕ್ ಅದೊಂಥರ ಖುಷಿ ಆಗತ್. ಜಸ್ಟ್ ಅಲ್ಲಿ ಏನೈತ್ಲ ಕಾಯಿ ಹೊಡಿಸ್ಕೊಂಡು ಪ್ರಸಾದ ಕೊಟ್ಟು ಈಗ ಏನೈತ್ಲ ನೋಡ್ರಿ ಇಲ್ಲೇ ಪ್ರಸಾದ ತಗೊಳಕ್ ಬಂದ್ವಿ. ಮತ್ ಇಲ್ಲಿ ಇವತ್ತಿನ ದಿನಾನ ಊಟಾನೇ ಇರುತ್ತೆ. ಎಲ್ಲಾರ್ದು ಏನಿಲ್ಲ ಮಾಡೇನ ನಮಸ್ಕಾರ ಮಾಡಿ ಆಮೇಲೆ ಊಟ ಮಾಡಿ ಹೋಗೋರಿಗ್ ಊಟಾನೇ ಇರುತ್ತ. ಅದನ್ನ ನಿಮ್ಗ ಆಮೇಲೆ ತೋರಿಸ್ತೀನಿ ನೋಡ್ರಿ. ಬರ್ರಿ ಇವಾಗ ಜಸ್ಟ್ ಬಂದು ಒಬ್ಬೊಬ್ರು ಏನೈತ್ಲ ಭೆಟ್ಟಿ ಆಗತೀನಿ. ನಿಮಗ ಟೈಮ್ ನೋಡ್ರಿ ಇಲ್ಲೇ ಹೇಳಿದ್ನೆಲ್ಲ ಬಾಳ ಟೈಮ್ ಆಗಿತ್ತು. ಹಂಗಾಗಿ ಪೂರಾ ಕತ್ಲಾಗ್ಬಿಟ್ಟೈತಿ. ನನಗ ಶಿವರಾತ್ರಿ ಅಂದ್ರ ನಿಮಗ್ ಏನೇನ್ ನೆನಪಾಗತ್ತ ಹೇಳ್ರಿ. ನಮಗೆಲ್ಲಾ ಹೇಳಿದ್ನೆಲ್ಲ ಸಣ್ಣವ್ರಿದ್ದಾಗ ಏನ್ ಹೇಳ್ತಿದ್ರ ಅಂದ್ರ ಸಮುದ್ರ ಮಂಥನದೊಳಗ ಪರಮೇಶ್ವರ ವಿಷ ಕುಡ್ದದ್ ಎಲ್ಲಾರಿಗೂ ಗೊತ್ತೈತ್ ನೋಡ್ರಿ. ವಿಷ ಸೇವಿಸಿದೊಳಗ ಆ ವಿಷ ಏನೈತಲ್ಲ ಪೂರ್ತಿ ದೇಹದೊಳಗ ಹೋಗ್ಬಾರ್ದಂತ ಪಾರ್ವತಿ ದೇವಿ ಏನೈತ್ಲ ಗಂಟ್ಲಕ್ಕ ತಡದ್ ಇಟ್ಟಿರ್ತಾಳ ಕೈ ಹಿಡದು. ಆ ದಿನ ಆ ವಿಷ ಏನೈತಲ್ಲ ಪೂರ್ತಿ ದೇಹದೊಳಗ ಹೋದ್ರ ಇಡೀ ಜಗತ್ತ ಪರಮೇಶ್ವರದ ಇದ್ರೊಳಗ ಐತಿ ಅಂತ ಹೇಳಿ ದೇಹದೊಳಗ ಐತಿ ಅನ್ನೋ ಉದ್ದೇಶಕ್ಕ ಬ್ರಹ್ಮಾಂಡ ಅನ್ನೋದ್ರೊಳಗ ಐತಿ ಅಂತೇಳಿ ತಳಗ್ ಬಿಟ್ಟಿರಂಗಿಲ್ಲ. ಅವತ್ತಿನ ದಿನ ಇಡೀ ರಾತ್ರಿ ಗಂಟ್ಲ ಹಿಡ್ಕೊಂಡು ಜಾಗರಣೆ ಮಾಡಿರ್ತಾಳ. ಸೊ ಅವತ್ತಿಂದ ಏನೈತ್ಲ ಜಾಗರಣೆ ಅನ್ನೋದ್ ಏನಿರ್ತ ಅದು ಪ್ರತಿ ಒಬ್ರೇ ಅಲ್ಲ ಪಾರ್ವತಿ ದೇವಿ ದೇವರ ದೇವತೆಗಳು ಐತ್ಲ ಪಾರ್ವತಿ ದೇವಿ ಜೊತೆಗೆ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಜಾಗರಣೆ ಮಾಡಿರ್ತಾರ ನೋಡ್ರಿ. ಅವತ್ತಿಂದ ಏನೈತ್ಲ ಶಿವರಾತ್ರಿ ಜಾಗರಣೆಗ್ ಒಂದು ವಿಶೇಷ ಬಂತು ಅಂತ ಹೇಳ್ತಾರ. ನನಗ ಗೊತ್ತಿರೋ ಸಣ್ಣದೊಂದು ಇಷ್ಟ. ಮತ್ತೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರ ಒಂದ್ಸರಿ ಕಾಡ್ನೊಳಗ ಒಬ್ಬ ಬೇಟೆಗಾರ ಇರ್ತಾನ ನೋಡ್ರಿ. ಬೇಟಿ ಆಡಾಕ್ ಹೋಗಿರ್ತಾನ. ಅವನಿಗಿ ಅವತ್ತ ಒಂದು ಹುಲಿ ಏನೈತ್ಲ ಬೆನ್ ಹತ್ಬಿಟ್ಟೆ ಇರುತ್ತ. ಸೊ ಅವ ಏನೈತಿ ಯಾವತ್ ಹುಲಿ ಕೈಯಾಗ್ ಸಿಕ್ಕಾಕೊಂಡ್ರ ನನಗ್ ಉಳಗಾಲಿಲ್ಲ ಅಂತೇಳಿ ಓಡೋಗ್ಬಿಟ್ಟು ಒಂದ್ ದೊಡ್ಡದ್ ಗಿಡದ ಮೇಲೆ ಏನೈತ್ಲ ಹತ್ತಿ ಕುತ್ಕೊಂಡಿರ್ತಾನ. ದೊಡ್ಡ ಮರದ ಮೇಲೆ ಕುತ್ಕೊಂಡು ಅವನಿಗೆ ಇಡೀ ದಿನ ಏನೈತಲ್ಲ ಎಚ್ಚರವಾಗೇ ಇರ್ಬೇಕಾಗಿರುತ್ತೆ. ಯಾಕಂದ್ರ ಅವನಿಗೆ ಗೊತ್ತಿರುತ್ತ ನನಗೇನಾರ ನಿದ್ದಿ ಬಂದು ಸ್ವಲ್ಪ ಕೆಳಗ್ ಬಿದ್ನಿ ಅಂದ್ರ ಇವತ್ತಿನ ದಿನ ನನಗ ಮುಗೀತು. ಯಾಕಂದ್ರ ಆ ಹುಲಿ ಬಾಯಾಗ್ ಸಿಕ್ಕಾಕೊಂಡ್ರ ನನಗ್ ಇವತ್ತ ಏನು ಸಾವೇ ಗತಿ ಅಂತೇಳಿ ಅನ್ಕೊಂತಿರ್ತಾನ. ಅವಾಗ ಅವ ಯೋಚನೆ ಮಾಡ್ತಾನ ಫುಲ್ ಡೇ ಹೆಂಗಿರ್ಬೇಕು. ಯಾಕಂದ್ರ ಕುತ್ಕೊಂಡಾಗ ಆ ಗಿಡದ ಏನೋ ತಂಪನ್ ಗಾಳಿಗೆ ನಿದ್ದಿ ಬಂದ್ಬಿಡತ್ತ. ಹೆಂಗ್ ಮಾಡ್ಲಿ ಅಂತ ಯೋಚನೆ ಮಾಡೋ ಹೊತ್ನ್ಯಾಗ ಅಲ್ಲಿದ್ದ ಗಿಡದೊಳಗಿರೋ ಒಂದೊಂದ್ ಎಲಿ ಏನೈತ್ಲ ಕಿತ್ಕೊಂತ ಕುತ್ಕೋತಾನ ನೋಡ್ರಿ. ಕೆಳಗ್ ಒಂದೊಂದ್ ಎಲಿ ಕಿತ್ತೋದು ಕೆಳಗ್ ಹಾಕೋದು ಮಾಡ್ತಿರ್ತಾನ. ಹಂಗೆ ಕುತ್ಕೊಂಡ್ ಇಡೀ ದಿನ ಏನೈತ್ಲ ಕಳದ್ ಬಿಡ್ತಾನ. ಬೆಳಕ್ ಹರಿತೈತಿ. ಬೆಳಕ್ ಹರ್ದಾಗ ನೋಡಿದಾಗ ಕೆಳಗ ಅವ ಏನ್ ಎಲಿ ಕಿತ್ತಿ ಕಿತ್ತಿ ಹಾಕಿದ್ ನೋಡ್ರಿ ಅಲ್ಲಿ ಕೆಳಗ ಗಿಡದ ಕೆಳಗ ಒಂದು ಶಿವಲಿಂಗ ಇರತ್ತ. ಆ ಎಲಿ ಏನೈತ್ಲ ಶಿವಲಿಂಗದ ಮ್ಯಾಲ್ ಬಿದ್ದಿರತ್ತ. ಮತ್ ಆ ಗಿಡ ಯಾವ್ದಂದ್ರ ಬಿಲ್ವಪತ್ರೆ ಗಿಡ ಆಗಿರತ್ ನೋಡ್ರಿ. ಆಮೇಲ್ ಬಂದ ತಕ್ಷಣ ಕೆಳಗ್ ಬಂದ್ ನೋಡ್ತಾನ ಫುಲ್ ಇಷ್ಟ್ ಎತ್ರ ಶಿವ ಮುಚ್ಬಿಟ್ಟಿರ್ತಾನ ಅದ್ರೊಳಗ. ಅವಾಗ ಅವ ಅಂತಾನ ನನ್ನಿಂದ ತಪ್ಪಾಯ್ತು ಕ್ಷಮೆ ಇರ್ಲಿ ನಿಮ್ಮನ್ ನೋಡ್ಲಿಲ್ಲ. ಈ ಎಲಿಗಳಿಂದ ಮುಚ್ಚಾಕಿನಂತೆ ಈ ಶಿವನ ಹತ್ರ ಬೇಡ್ಕೊಂತಾನ. ಅವಾಗ ಪರಮೇಶ್ವರ ಹೇಳ್ತಾನ್ರಿ ಇಲ್ಲ ನನಗ ಇಷ್ಟ ಆಗಿರುವಂತದ್ ಬಿಲ್ವಪತ್ರೆನ ನೀನು ಇಡೀ ದಿನ ಅದು ಅಂದ್ರ ಅವ್ರ ಪ್ರೇಯರ್ ಮಾಡ್ಕೊತಿರ್ತಾನ ನೋಡ್ರಿ. ಓಂ ನಮ ಶಿವಾಯ ಅಂತೇಳಿ. ಯಾಕಂದ್ರ ಅಲ್ಲಿಂದ ಅವ್ನ ರಕ್ಷಿಸ್ಲಿ ಶಿವನ ಹುಲಿ ಬಾಯಿಂದ ಅಂತ. ಹಂಗಾಗಿ ಪರಮೇಶ್ವರ ಹೇಳ್ತಾನ ನೀನು ಗೊತ್ತೋ ಗೊತ್ತಿಲ್ದನ ಇಡೀ ದಿನ ನನ್ ಬಗ್ಗೆನ ಎಂತ್ಲ ನಾ ಪ್ರಾರ್ಥನೆ ಮಾಡಿ ಹೊಳ್ಳಿ ನನಗ್ ಬೇಕಾಗಿರೋ ಬಿಲ್ವಪತ್ರೆನ ಪೂರ್ತಿ ನನಗ ಆನಂದ ಆಗುವಷ್ಟು ಕೊಟ್ಟಿ ಅಂತ ಹೇಳಿ ಇಲ್ಲಿಂದ ನಿನ್ ಜೀವನ ಏನೈತ್ಲ ಚಂದ ಇರ್ಲಿ ಅಂತೇಳಿ ಆಶೀರ್ವಾದ ಮಾಡ್ತಾನ ನೋಡ್ರಿ. ಅಲ್ಲಿಂದ ಜಾಗರಣೆ ಏನೈತ್ಲ ಅಲ್ಲಿಂದ ಆ ಬೇಟೆಗಾರ ಜಾಗರಣೆಯಿಂದ ಶಿವನ್ ಜಾಗರಣೆಯನ್ನು ಸ್ಟಾರ್ಟ್ ಮಾಡ್ತಾರ. ನಾವು ಸಣ್ಣ ವಯಸ್ಸಿನಾಗ ಇದ್ದಾಗೆಲ್ಲ ಫುಲ್ ಇಡೀ ಏನ ಒಂದ್ ವಟಾರ ಅಂತೀವ್ ನೋಡ್ರಿ. ನಮ್ ಕಡೆ ಓಣಿ ಅಂತೀವಿ. ಅಲ್ಲಿ ಎಲ್ಲಾರು ಕೂಡಿ ಒಂದ್ ದೊಡ್ಡದಾಗಿ ಪಿಕ್ಚರ್ ಟಿವಿದು ಹೊರಗ್ ತಗೊಂಬಂದ್ ಓಣ್ಯಾಗಿಟ್ಟು ಆ ಪಿಕ್ಚರ್ ನೋಡ್ತಿದ್ವಿ. ಬಟ್ ಹೆಂಗೆಂಗ ಬೆಳಿತಿದ್ದಂಗನ ಈ ಮೊಬೈಲ್ ಟಿವಿ ಅಂತ ಬಾಳ್ ಬಂದಿಂದ ಈಗ ಕೂಡಿ ಜಾಗರಣೆ ಮಾಡೋದ್ ಕಮ್ಮಿ. ಬಟ್ ಮನಿ ಒಳಗೆಲ್ಲಾ ಮಾಡ್ತಾರ. ಹೆಂಗೋ ಮಾಡ್ರಿ ಆದ್ರೂ ಜಾಗರಣೆ ಮಾಡ್ರಿ ವರ್ಷಕ್ಕೊಂದ್ಸಲ ಶಿವನ್ಗೋಸ್ಕರ ಬಂದಿರೋದಲ್ಲ. ಹಂಗಾಗಿ ಅಂತ ಎಷ್ಟೋ ರಾತ್ರಿಗಳನ್ನ
ಕಳ್ದಿರ್ತೀವಂತ ಒಂದ್ ದಿನ ದೇವ್ರಿಗೆ ಮಾಡೋದೇನ್ ಪ್ರಾಬ್ಲಮ್ ಆಗಂಗಿಲ್ಲ. ಅಲ್ಲಿಂದ ಜಸ್ಟ್ ಇಲ್ಲಿ ನೋಡಿದ್ರಲ್ಲ ನಾ ಅವಾಗ್ಲೇ ಹೇಳಿದ್ನಲ್ಲ ಊಟದ ವ್ಯವಸ್ಥೆ ಇರುತ್ತಂತ. ಇಲ್ಲಿ ನೋಡ್ರಿ ನಾನು ಬಂದೀನಿ. ಶಿವರಾತ್ರಿ ದಿನ ನಾವ್ ಆಕ್ಚುಲಿ ಊಟ ಮಾಡಂಗಿಲ್ಲ. ಅದೇನೋ ಗೊತ್ತಿಲ್ಲ ಈ ಶಿವರಾತ್ರಿ ನನಗ ಅಲ್ಲೆಲ್ಲಾರ್ ಅನ್ನತಿದ್ರು ಊಟ ಮಾಡ್ ಅಂತೇಳಿ. ನಾನ ಹೇಳಿದೆ ಒಪ್ಪತ್ತದೀವಿ ನಾವ್ ಅಂತ. ಬಟ್ ಆದ್ರೂ ಊಟ ಮಾಡ್ ಅನ್ನಕತ್ರು. ಯಾಕೋ ಗೊತ್ತಿಲ್ಲ ಎಲ್ಲಾರ್ ಫೋರ್ಸ್ ಮಾಡಾತ್ತಾರ. ನಂಗೂ ಅನಿಸ್ತು ಊಟ ಮಾಡೋದಂತ. ಒಪ್ಪತ್ತಿದ್ದು ಏನೋ ಗೊತ್ತಿಲ್ಲ. ಏನೋ ಶಿವನ್ ಪ್ರಸಾದ. ನೀವು ನೋಡಿರಲ್ಲ ನಂಗೂ ದೇವಸ್ಥಾನದ ಊಟ ಅಂದ್ರೆ ಇಷ್ಟ ಆಗತ್ತ. ಹಂಗಾಗಿ ಜಸ್ಟ್ ಒಂಚೂರು ಊಟ ಮಾಡಿ ಹೋದ್ರಾತಂತೇಳಿ ಬಂದ್ವಿ. ಅಲ್ಲಿ ನನ್ ಮಗಳ್ ನೋಡ್ರಿ ಪಾಪ ಆ ಕಡೆ ನಿಂದ್ರಾಕ್ ಜಾಗ ಇಲ್ಲಂತೆ ಕುರ್ಚಿ ತಂದ್ ಕೊಡತಾಳ. ಆಕ್ಚುಲಿ ಹೇಳ್ಬೇಕಂದ್ರ ಅವಳು ಉಪವಾಸ ಅದಾಳ. ಆದ್ರೂನು ಮತ್ತೇನೈತ್ಲ ಯಾಕಂದ್ರ ಬೆಳಗ್ಗೆ ಬಂದವ್ರು ಸಾಯಂಕಾಲ ತನ ಇಲ್ಲೇ ಅದಾರ. ಆದ್ರೂ ನನ್ ಕುರ್ಚಿ ತಗೊಂಬಂದ್ ಕೊಟ್ಲು. ಕುತ್ಕೊಂಡ್ ಊಟ ಮಾಡಾತಿದ್ವಿ. ಇಲ್ಲೇ ನಮ್ಮ ಅಕ್ಕ ನಮ್ಮ ಮಾಮ ಕಾಣಾತ್ತಾರ ನೋಡ್ರಿ. ನಮ್ಮ ಅಕ್ಕಗಂದೆ ಸ್ವಲ್ಪ ಮನಿ ಕಡೆ ಹೋಗೋಣ ಬಾ ಅಂತೇಳಿ. ಯಾಕಂದ್ರ ಬೆಳಗ್ಗೆ ಬಂದಾಕಿ 9 ಗಂಟೆ ಆಗಾಕ್ ಬಂದಿದ್ ಟೈಮು ಅಲ್ಲೇ ಅದಾಳ. ಹಂಗಾಗಿ ನಾನ್ ಒಂಚೂರ್ ಎದ್ದ್ ಬಾ ಯಾಕಂದ್ರ ಫುಲ್ ನೋಡಿದ್ರಲ್ಲ ಈಗ ಇಲ್ಲಿ ನಿಂತಾಕಿ ನಿಂತ್ಕೊಂಡ್ ಬಿಟ್ಟಿರ್ತಾಳ. ಅಕಿಗೂನು ಏನೈತಿಲ್ಲ ಬೆನ್ ನೋವ್ ಬರುತ್ ನೋಡ್ರಿ ಆಪರೇಷನ್ ಆಗೈತಿ. ಹಂಗಾಗಿ ಆಕಿಗ್ ನಿಲ್ಲಕ್ ಆಗಂಗಿಲ್ಲ. ಬಟ್ ಅಕಿದೇನಂದ್ರ ಅವ್ರದು ಉಪವಾಸ ಇರುತ್ತ. ದೇವ್ರ ಸೇವೆ ಒಂದಿನ ಇರ್ಲಿ ಅಂತೇಳಿ ಇಲ್ಲಿ ತನ ಇದ್ಲ. ನಾನೇ ಮನಿಗ್ ಬಾ ಸ್ವಲ್ಪ ನೀರ್ ಅದು ಕುಡ್ಕೊಂಡ್ ವಾಪಸ್ ಬರಾಕಂತಿಗೆ ಅಂತ ಹೇಳಿ ಜಸ್ಟ್ ಮಾತಾಡಕತ್ತಿದ್ವಿ. ಅಷ್ಟೊತ್ತಿಗೆ ಇಲ್ಲಿ ರೇಣುನು ನಿಂತಾಳ್ ನೋಡ್ರಿ. ಈ ಸಂಡೆ ಬಂದದಂತ್ರು ಬಾಳ ಖುಷಿ ಆಯ್ತು ಎಲ್ಲಾರಿಗೂ. ಯಾಕಂದ್ರ ಸಂಡೆ ಅನನ ಮಕ್ಳು ಫ್ರೀಯಾಗಿ ಖುಷಿಯಿಂದ ಓಡಾಡ್ತಾರ ನೋಡ್ರಿ. ಹಂಗಾಗಿ ಅವ್ರ ಕೂಡ ಎಲ್ಲಾ ಪೂಜಾ ಮುಗಿಸಿ ಸ್ವಲ್ಪ ಹೊತ್ ನಿಂತ್ಕೊಂಡು ಮನಿಗ್ ಹೋಗ್ಬೇಕಂತೇಳಿ ಈಗೇನ್ ಹೋಗಾಕ್ ರೆಡಿ ಆಗಿದ್ವಿ. ನೀವ್ ನೋಡಿದ್ರಿ ನಿನ್ನಿ ಲೈವ್ ಒಳಗ ಮನಿಗ್ ಬರಟಿಗೆ 10 ಗಂಟೆ ಆಗಾಕ್ ಬಂದಿತ್ ಟೈಮು. ಅಷ್ಟೊತ್ತಿಗ್ ಬಂದೆ. ಇಲ್ಲಿ ನೋಡ್ರಿ ಕತ್ಲ ನಿಮ್ಗ್ ಕಾಣ್ಸಾಕತೈತಿ. ಇಷ್ಟ್ ಕತ್ಲಾತ ಕಡಿಕು ನಿಂತು ನಮ್ ಅಕ್ಕನ್ ಕರ್ಕೊಂಡ್ ಬಂದೆ. ಸ್ವಲ್ಪ ಹೊತ್ ಅವಳು ಒಂದ್ 5 ನಿಮಿಷ ರೆಸ್ಟ್ ಮಾಡಿ ಹೋಗ್ಲಿ ಅಂತೇಳಿ. ಅಲ್ಲಿಂದ ಮನಿಗ್ ಬಂದಿ ನೋಡ್ರಿ. ಬಂದಿಂದ ನಾನ್ ನಿಮ್ದು ಎಲ್ಲಾ ಲೈವ್ ಜೊತೆ ಮಾತಾಡಿ ಮುಗ್ಸಿಂದ ಮನೆಗೆ ಪ್ರಸಾದ ಬಂತು. ಯಾಕಂದ್ರ ಅಡಿಗೆ ಎಲ್ಲಾ ಮಾಡ್ಸಿರ್ತಾರ್ ನೋಡ್ರಿ. ಜಾಸ್ತಿ ಇತ್ತಂತೇಳಿ ಕೊಟ್ ಕಳ್ಸಿದ್ರು. ಅದನ್ನ ನಾವು ನೀವ್ ನೋಡಿದ್ರಲ್ಲ ಅಲ್ಲೇ ಊಟ ಮಾಡಿ ಬಂದಿದ್ವಿ. ಮತ್ತ್ ಈಗ ಇದನ್ನ ಊಟ ಮಾಡೋರು ಯಾರು ಇರಂಗಿಲ್ಲ. ಇದನ್ನ ಯಾರ್ ಉಣ್ಬೇಕ್? ಹಂಗಾಗಿ ಜಸ್ಟ್ ಫ್ರಿಡ್ಜ್ ಒಳಗ್ ಹಾಕಿಟ್ರಾತ್ ಹೇಳಿ ಇಡಾಕತ್ತೀನಿ ನೋಡ್ರಿ. ನಾವಲ್ಲಿ ಅಂದ್ರ ನಿಮ್ಗ್ ಗೊತ್ತಲ್ಲ ಉಪವಾಸ ಇದ್ದಾಗ ಇದಾಗಂಗಿಲ್ಲ. ಹಂಗಾಗಿ ಸ್ವಲ್ಪ ಅನ್ನ ಸಾರು ಊಟ ಮಾಡ್ ಬಂದಿದ್ವಿ. ಸಿಹಿ ಎಲ್ಲಾ ಬ್ಯಾಡ ಅಂತೇಳಿ. ಅದೇನೋ ಉಪವಾಸ ಇದ್ದಾಗ ಗೊತ್ತಿಲ್ಲ ಸ್ವೀಟ್ ತಿನ್ನಾಕ್ ಹೋದ್ರ ಉಲ್ಟಿ ಬಂದ್ಬಿಡತ್ತ. ನಿಮ್ಗ್ ಯಾರಿಗಾದ್ರೂ ಇದ ಫೀಲ್ ಬರುತ್ತಾನ ಹೇಳ್ರಿ. ಯಾಕಂದ್ರ ನಮಗಂತ್ರು ಸ್ವೀಟ್ ಏನಾರ ತಿನ್ನಾಕ್ ಹೋದ್ರಂದ್ರ ಫುಲ್ ಉಲ್ಟಿ ಬಂದ್ಬಿಡತ್ ಉಪವಾಸ ಇದ್ದಾಗ. ಜಸ್ಟ್ ನೋಡಿದ್ರಲ್ಲ ಶಿರಾ ಮತ್ತೆ ಏನೈತಿಲ್ಲ ಬಾಜಿ ಐತಿ ಮತ್ತ ಸ್ವಲ್ಪ ಸಾಂಬಾರ್ ಕೊಟ್ ಕಳ್ಸಿದ್ರ ನೋಡ್ರಿ. ಅದೇನೋ ಗೊತ್ತಿಲ್ಲ ದೇವಸ್ಥಾನದಾಗ ಊಟ ಬಾಳ ರುಚಿ ಇರುತ್ತ. ನಿಮ್ಗೂ ಈ ಎಕ್ಸ್ಪೀರಿಯನ್ಸ್ ಮಾಡಿರೇನ ಹೇಳ್ರಿ. ಬ್ಲೆಸ್ಸಿಂಗ್ ಅಂತ್ರು ಇರುತ್ತ, ಆಶೀರ್ವಾದ ಇರುತ್ತ. ಅದಕ್ಕ ರುಚಿ ಇರುತ್ತ ಅಂತ ಹೇಳ್ಬೇಡ್ರಿ. ಹಂಗಾಗಿ ರುಚಿಯಾಗಿರುತ್ತ. ಮತ್ತೆ ಇವತ್ತಿನ ಶಿವರಾತ್ರಿ ವ್ಲಾಗ್ ಇಷ್ಟ ಐತ್ ನೋಡ್ರಿ. ನಿಮಗೇನಾದ್ರೂ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಸಪೋರ್ಟ್ ಮಾಡ್ರಿ. ಜಾಸ್ತಿ ಏನು ಫೋಟೋ ತಕ್ಕೊಂಡಿಲ್ಲ ಇರೋದನ್ನ ಹಾಕಿನಿ. ಪ್ಲೀಸ್ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.